ಸಂಸತ್ನಲ್ಲಿ ಮುಂದುವರೆದ ಅಮಾನತು ಪರ್ವ. ಈವರೆಗೂ ಬರೋಬ್ಬರಿ 141 ಸಂಸದರಿಗೆ ಶಿಕ್ಷೆ. ಇದು ಡೆಮಾಕ್ರಸಿ ಸಸ್ಪೆಂಡ್ ಅಂತ ವಿಪಕ್ಷಗಳ ಕಿಡಿ. ವಿಪಕ್ಷಗಳ ವರ್ತನೆ ಬಗ್ಗೆ ಪ್ರಧಾನಿ ಮೋದಿ ಕಿಡಿ. ಇಂಥ ಧೋರಣೆಯಿಂದ ಮತ್ತಷ್ಟು ಅಧಪತನ. ಲೋಕಸಮರದಲ್ಲಿ ಹೆಚ್ಚು ಸ್ಥಾನ ಗೆಲ್ಲುವ ವಿಶ್ವಾಸ. ಉಪರಾಷ್ಟ್ರಪತಿ ಧನ್ಕರ್ ಬಗ್ಗೆ ಅಣುಕು ಪ್ರದರ್ಶನ. ನಗುತ್ತಾ ಮಿಮಿಕ್ರಿ ವಿಡಿಯೋ ಮಾಡಿದ ರಾಹುಲ್. ಇದು ನಾಚಿಕೆಗೇಡು. ರಾಜ್ಯಸಭಾ ಚೇರ್ಮನ್ ಸಿಟ್ಟು. ಪ್ರಧಾನಿ ಅಭ್ಯರ್ಥಿ ಆಗ್ತಾರಾ ಖರ್ಗೆ? ಮೋದಿ ವಿರುದ್ಧ ದಲಿತ ಅಸ್ತ್ರ ಹೂಡಲು ಮುಂದಾಯಿತು INDIA. ನಿತೀಶ್ ಅಭ್ಯರ್ಥಿ ಆಗಲಿ ಅಂತೂ ಪೋಸ್ಟರ್ಗಳು. ಮಂದಿರ ಲೋಕಾರ್ಪಣೆಗೆ ಬರುವಂತೆ ಅಡ್ವಾಣಿಗೆ ಆಹ್ವಾನ. ಜ್ಞಾನವ್ಯಾಪಿ ಹೋರಾಟದಲ್ಲಿ ಹಿಂದೂಗಳಿಗೆ ಮುನ್ನಡೆ. ಮುಸ್ಲಿಮರ 5 ತಕರಾರು ಅರ್ಜಿ ವಜಾ. ರಾಜ್ಯದಲ್ಲಿ ಕೋವಿಡ್ ಉಪತಳಿ JN1 ಪತ್ತೆ. ಕೇರಳ ಗಡಿ ಭಾಗದಲ್ಲಿ ಕಟ್ಟೆಚ್ಚರ. ಬಿಗಿ ತಪಾಸಣೆ. ಕೋವಿಡ್ ಮಾರ್ಗಸೂಚಿ ಪ್ರಕಟಿಸಿಯೇ ಬಿಟ್ಟಿತು ಸರ್ಕಾರ. ಪ್ರಧಾನಿ ಬಳಿ ಬರ ಪರಿಹಾರಕ್ಕೆ ಸಿಎಂ ಸಿದ್ದರಾಮಯ್ಯ ಮನವಿ. ಶಾಲಾ ಮಕ್ಕಳಿಗೆ ಬ್ಯಾಗ್ ಹೊರೆ ಇಳಿಸುತ್ತಿದೆ ಸರ್ಕಾರ. IPLನಲ್ಲಿ ವಿದೇಶಿಗರಿಗೆ ಹಣದ ಹೊಳೆ.